ಸುಬ್ಬು, ತುಂಬ ಪ್ರೀತಿ ಮಾಡಿದವ್ರನ್ನ ತುಂಬ ಹಚ್ಕೊಂಡವ್ರನ್ನ ಬಿಟ್ಟು ಬದುಕೋದು ತುಂಬ ಕಷ್ಟ ಆಗತ್ತೆ. ಸುಬ್ಬು, ನನ್ನ ನಂದಿನಿನೇ ತಗೊಳಪ್ಪ. ನಾವು ತುಂಬ ದೂರ ಇದ್ದು ತುಂಬ ನೋವು ಅನುಭವಿಸ್ಬಿಟ್ಟಿದ್ದೀವಿ. ಹಾಗಾಗಿ ನನ್ನ ಮಗಳು ಅಳಿಯ ಆ ನೋವನ್ನ ಪಡಬಾರ್ದು. ನೀನು ಎಲ್ಲೇ ಇರು, ಹೇಗೆ ಇರೋ, ಆದರೆ ಶ್ರಾವಣಿ ಜೊತೆಗಿರು. ನೋಡಿದ್ಯಾ ಸುಬ್ಬು, ಇದು ಅಪ್ಪನ ರಿಕ್ವೆಸ್ಟ್ ಅಲ್ಲ, ಅಪ್ಪನ ಆರ್ಡರು. ಇದು ಇವರು ನಿನ್ನ ಮಾವಾಗಿ ಹೇಳ್ತಿರೋದಲ್ಲ, ನಿನ್ನ ಯಜಮಾನ್ರಾಗಿ ಹೇಳ್ತಿರೋದು. ನೀನು ಇದನ್ನು ಕೇಳಲೇಬೇಕು. ಮೇಡಮ್, ಏನು ಮೇಡಮ್ ಮಾತೆಲ್ಲ ಕಟ್ಟಾಗ್ತಿದ್ದೀರಾ? ನನ್ನ ಯಜಮಾನ್ರ ಮಾತು ಯಾವ ಥರ ಕೇಳ್ದೆ ಇದ್ದೀನಾ? ಓ, ಹಾಗಾದ್ರೆ ನನ್ನ ಮಾತಿಗೆ ಬೆಲೆ ಕೊಡಲ್ವಾ ನೀನು? ಸರಿ ಮೇಡಮ್, ನಿಮ್ಮ ಮಾತಿಗೂ ಬೆಲೆ ಕೊಡ್ತೀನಿ, ಯಜಮಾನ್ರ ಮಾತಿಗೂ ಬೆಲೆ ಕೊಡ್ತೀನಿ. ಈಗೇನು ನೀವು ಇಲ್ಲಿಗೆ ಬರಬೇಕು ತಾನೇ? ಸರಿ ಆಯಿತು, ಬನ್ನಿ, ನಾನು ಕಾರ್ ಕಳಿಸ್ಕೊಡ್ತೀನಿ. ಆದರೆ ಬರೋಕ್ಕೆ ಮುಂಚೆ ಒಂದು ಪುಟ್ಟ ಕಂಡೀಷನ್ ಇದೆ. ಕಂಡೀಷನಾ? ಏನು? ನೀವಿಲ್ಲಿ ಬರಬೇಕಂದ್ರೆ ಈಗ ತಾನೇ ಕಾಲೇಜ್ ಮುಗಿಸಿರೋ ಹುಡುಗಿ ಥರ ಬರಬೇಕು. ನಿಮ್ಮ ಹಾವ ಭಾವ ಎಲ್ಲ ಚೇಂಜ್ ಆಗಬೇಕು ಮೇಡಮ್. ಏನು ಹೇಳ್ತಿದ್ಯಾ ಸುಬ್ಬು? ಇವಳು ಅಲ್ಲಿಗೆ ಬರ್ತಿರೋದು ನಿನ್ನ ಜೊತೆ ಇರೋದಕ್ಕಲ್ವಾ? ಇನ್ನೇನು ಮತ್ತೆ, ನಾನೇನಲ್ಲಿ ನಾಟಕ ಮಾಡಕ್ಕ ಬರ್ತಿದ್ದೀನಿ. ಮೇಡಮ್, ನನಗೆ ಅದೆಲ್ಲ ಕೇಳಬೇಡಿ, ನಾನು ಇವಾಗೇನು ಹೇಳೋದಕ್ಕಾಗಲ್ಲ. ನೀವು ಇಲ್ಲಿಗೆ ಬರ್ತೀರಲ್ವಾ, ನಿಮಗೆಲ್ಲ ಅರ್ಥ ಆಗುತ್ತೆ. ಜಗವೇ ಒಂದು ನಾಟಕ ರಂಗ. ಅವನು ಕಾರಣ ಇಲ್ಲದೆ ಏನು ಹೇಳಲ್ಲ. ಸುಬ್ಬು, ನೀನೇನು ತಲೆ ಕೆಡಿಸ್ಕೋಬೇಡ. ಶ್ರಾವಣಿ ನೀನು ಹೇಗೆ ಹೇಳಿದ್ಯೋ ಹಾಗೆ ಬರ್ತಾಳೆ. ಸರಿಯಪ್ಪ, ಅವ್ನು ಹೇಗೆ ಹೇಳ್ತಾನೋ ನಾನು ಅಲ್ಲಿಗೆ ಹಾಗೆ ಹೋಗ್ತೀನಿ. ನೀನು ಗಂಡು ಮಕ್ಳು ಗೆಟಪಲ್ಲಿ ಬಾ ಅಂದರೂ ಹಂಗೂ ಬರ್ತೀನಿ. ನಾನು ನಿನ್ನ ಜೊತೆ ಇರಬೇಕಷ್ಟೆ. ಸರಿ ಮೇಡಮ್, ನಿಮ್ಮ ಜೊತೆ ಇರೋದಕ್ಕೆ ನನಗೂ ಇಷ್ಟನೇ. ಆದರೆ ಇಲ್ಲಿ ಪರಿಸ್ಥಿತಿ ಬೇರೆ ಥರ ಇತ್ತು. ಬಿಡಿ, ನೀವು ಇಲ್ಲಿಗೆ ಬರ್ತೀರಲ್ಲ, ನಿಮಗೆ ಅರ್ಥ ಆಗುತ್ತೆ. ಬಾಯ್ ಮೇಡಮ್. ಅಂತೂ ಇಂತೂ ನಾನು ಸುಬ್ಬುನ ನೋಡಕ್ ಹೋಗ್ತಾ ಇದ್ದೀನಿ. ಅಂತೂ ಇಂತೂ ನಿನ್ನ ಮುಖದಲ್ಲಿ ನಾವು ನಗು ನೋಡಿದ್ವಿ. ಈಗಲಾದ್ರೂ ತಾವು ಊಟ ಮಾಡ್ತಿರೋ? ಏನೇ ಅಸಿಸ್ಟೆಂಟ್, ನಾನು ಇಲ್ಲದೆ ಇರೋ ಟೈಮ್ ನೋಡಿ ಅಡುಗೆ ಮನೆಗೆ ಬಂದು ದ್ರಾಕ್ಷಿ, ಗೋಡಂಬಿ, ಬಾದಾಮಿನೆಲ್ಲ ಕದ್ದು ಕದ್ದು ತಿಂತಾ ಇದೆಯಲ್ಲ. ಯಾರನ್ನೇ ಕಳ್ಳಿ ಅಂತಿರೋದು? ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಯಾವ ರೆಸ್ಪೆಕ್ಟ್ ಇಲ್ಲ, ಯಾವ ಎಫೆಕ್ಟ್ ಇಲ್ಲ. ನಾನು ನೇರವಾಗಿ ಹೇಳ್ತಾ ಇದ್ದೀನಿ, ನೀನೇ ಕಳ್ಳಿ. ನಾನ್ಯಾಕೆ ಕಳ್ಳಿ ಆಗ್ತೀನಿ? ನಾನೇನಾದ್ರೂ ನಿಮ್ಮ ಮನೆ ಒಳಗೆ ನುಗ್ಗಿದ್ನ? ಎಜುಕೇಶನ್ ಇಲ್ಲ. ಹೌದು ಅಸಿಸ್ಟೆಂಟು, ಈ ಅಡುಗೆ ಮನೆ ಒಂಥರ ನನ್ನ ಮನೆ ಇದ್ದಂಗೆ. ಈ ಮನೆಗೆ ಅಂದ್ರೆ ಈ ಅಡುಗೆ ಮನೆಗೆ ನಾನೇ ಯಜಮಾನಿ. ಇಲ್ಲಿ ಏನೇ ತಗೋಬೇಕಾದ್ರೂ ನಾನು ಪರ್ಮಿಷನ್ ಕೇಳಬೇಕು, ಗೊತ್ತಾಯ್ತಾ? ನೀನ್ ಯಾವ ಸೀಮೆ ಯಜಮಾನಿನೇ ನನ್ನನ್ನು ಕರೆಯೋದಕ್ಕೆ? ಇಷ್ಟಕ್ಕೂ ನನ್ನ ಲೆವೆಲ್ಲೇ ಬೇರೆ. ಕಳ್ಳರಿಗೂ ಕದಿಮರಿಗೂ ಲೆವೆಲ್ ಬೇರೆ ಇರುತ್ತೋ? ಯಾವಳ ನೀನು? ಯಾರನ್ನೇ ಕಳ್ಳಿ ಅಂತಿದ್ಯಾ? ಮಾತು ಕಳ್ಳಿ ಕದೀಮ್ರು ಅಂತ ಏನಾರು ಮಾತಾಡಿದ್ರೆ ಅಷ್ಟೇ ಬಿಟ್ಟು ಬಿಡ್ತೀರಿ. 1000 ಸಲ ಹೇಳ್ತೀನಿ ಕಣೆ, ನೀನೇ ಕಣೆ ಕಳ್ಳಿ 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 ಕಳ್ಳಿ. ಶಾಂತಮ್ಮ, ಏನಾಗಿದೆ ನಿನ್ಗೆ? ಇವರು ನಮ್ಮ ಮನೆ ಗೆಸ್ಟು, ಅವ್ರ ಹತ್ರ ಈಗ ನಡ್ಕೊಳ್ಳೋದು ನಿನ್ಗೇನ್ ಬುದ್ಧಿ ಇಲ್ಲ? ಮತ್ತಿನ್ನೇನ್ ರಕ್ಷಪ್ಪ, ಇವಳು ನಾನು ಇದ್ದೇ ಇರುವಾಗ ಅಡುಗೆ ಮನೆಗೆ ಬಂದು ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲನೂ ಕೊಂದು ತಿಕ್ಕಿದ್ದಾಳೆ. ನಾನು ನೋಡ್ರು ಸುಮ್ಮನೆ ಕುತ್ಕೋಬೇಕಾ? ಇವಳು ಕಳ್ಳಿ. ಶಾಂತಮ್ಮ, ನೀನು ಇವ್ರ ಬಗ್ಗೆ ಅಪಾರ್ಥ ಮಾಡ್ಕೊಂಡಿದ್ಯಾ? ನೋಡು, ಇದೆಲ್ಲ ಇವ್ರು ತಿಂದಿದ್ದಲ್ಲ. ಅವ್ರ ನಕ್ಕಾಗ ಬಾಯಿಂದ ಉದುರು ಬಿದ್ದಿರೋದು. ಅವರು ದೇವಕನ್ಯೆ, ನಿನಗೆ ಗೊತ್ತಿಲ್ಲ. ಅಯ್ಯೋ ರಾಜಪ್ಪ, ನಿನ್ಗೆ ದೆವ್ವ ಮೆಟ್ಕೊಂಡ್ಬಿಟ್ಟಿದೆ. ಇವಳು ದೇವಕನ್ಯೆನಾ? ಕಳ್ಳಿ ರಾಜಪ್ಪ. ಬಿಟ್ಟು ಬಿಡ್ತೀನಿ ನೋಡೀಗ. ದೇವ್ರು ಕಳ್ಳಿ 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 ಅಂತ ಮಾತಾಡ್ತೀಯ ನೀನು? ಎಷ್ಟೇ ಧೈರ್ಯ ನಿಂಗೆ ಕಳ್ಳಿ ಅಂತ ಅಂದ್ರೆ? ಕಳ್ಳಿ ಕಣ ನೀನು. ನನ್ನೇ ಕಳ್ಳಿ ಅಂತೀನಿ. Stop it! ಶಾಂತಮ್ಮ, ಯಾಕೆ ನೀನು ಅವ್ರ ಕಂಡ್ರೆ ಹೀಗೆ ಕೆಂಡ ಕಾರ್ತೀಯಲ್ಲ? ನೋಡು, ಮೊದಲೇ ಅವ್ರು ತುಂಬ ಸೂಕ್ಷ್ಮ ಸ್ವಭಾವದವರು. ನೀನು ಹೀಗೆಲ್ಲ ಮಾಡಿ ಅವ್ರ ಮನಸ್ಸನ್ನ ನೋಯಿಸ್ಬೇಡ. ಅಯ್ಯೋ ನಿನ್ನ ರಾಜಪ್ಪ, ನಿಜವಾಗ್ಲೂ ನಿನ್ಗೆ ತಲೆ ಕೆಟ್ಟಿದೆ ನೋಡು. ನೀನು ಅವಳನ್ನ ನಂಬೇಡ, ಅವಳು ಒಳ್ಳೆಯವಳಲ್ಲ. ಅವಳು ನಿನ್ನ ಹತ್ರ ನಾಟಕ ಆಡ್ತಾ ಇದ್ದಾಳೆ. ಅರ್ಥವಾಯ್ತು ಬಿಡು, ಅವರು ನೋಡಕ್ಕೆ ತುಂಬ ಸುಂದರವಾಗಿದ್ದಾರೆ. ನೀನು ಅವರಷ್ಟು ಚೆನ್ನಾಗಿಲ್ಲ. ಜೊತೆಗೆ ಅವರು ಪಟ ಪಟ ಅಂತ ಇಂಗ್ಲೀಷಲ್ಲಿ ಮಾತಾಡ್ತಾರೆ. ನಿನಗೆ ಇಂಗ್ಲೀಷ್ ABCDನೂ ಬರಲ್ಲ. ಅದಕ್ಕೆ ನಿನಗೆ ಜಲಸ್.
ಹೊಟ್ಟೆ ಉರಿ ಹುಚ್ಚು ನಿನಗೆ. ಅದಕ್ಕೆ ಅವ್ರ ಬಗ್ಗೆ ಏನೆಲ್ಲ ಹೇಳ್ತೀಯಾ? ಅಯ್ಯೋ ನಿನ್ನ ಏ ರಾಜಪ್ಪ, ನಿಜವಾಗ್ಲೂ ನಮ್ಮ ರಾಜಪ್ಪನಿಗೆ ತಲೆ ಕೆಟ್ಟು ಹೋಗಿದೆ. ಮೊನ್ನೆ ಮಳೆ ಬಂತಲ್ಲ, ಆಗ ಜೋರಾಗಿ ಗುಡ್ಲು ಸಿಡ್ಲು ಎಲ್ಲ ಹೊಡೆದೋಗ್ಬಿಟ್ಟಿದೆ ಅವ್ರ ತಲೆಗೆ. ಇವರಿಬ್ಬರ ದೆಸೆಯಿಂದ ನನ್ನ ಅಡುಗೆ ಮನೆ ಕೆಲಸ ಎಲ್ಲ ಹಾಗೆ ಉಳಿದಿದೆ.